ಇಷ್ಟು ಚಂದಾಗ ಇಷ್ಟು ದೊಡ್ಡ ಅಂಗಡಿ ಐತಿ, ಮಾರ್ಬೇಕಂದ್ರೆ ಈಗ ಹೆಂಗವ ಅಂತೀನಿ ನಾನು. ಮತ್ತು ಏನು ಮಾಡೋಕ್ಕಾಗತ್ರಿ ಮಾವರ, ಈಗ ಮಾರಬೇಕ್ರಿ. ಈಗ ನಾವು ಇಲ್ಲಿದ್ದಿದ್ರಿ ಏನು ಬಿಡ್ರಿ, ನಾನು ಇವರ ಅಂಗಡಿ ಮಾಡ್ಕೊಂಡು ಹೋಗ್ಬಿಡ್ತಿದ್ವಿ. ಮತ್ತು ನಾವು ಅಲ್ಲಿ ನಮ್ಮದು ಮನೆ ಮಠ ಎಲ್ಲ ಬಿಟ್ಟು ಬರೋದರ ಹೇಗೆ ಹೇಳ್ರಿ? ಏನು ಮಾಡ್ಬೇಕು ನೋಡ್ರಿ, ಹಲ್ಲಿದ್ದರೆ ಕಡ್ಲಿಲ್ಲ, ಕಡ್ಲಿದ್ದರೆ ಹಲ್ಲಿಲ್ಲ ಅನ್ನಂಗೆ ಆಗೈತಿ. ಎಲ್ಲ ಜಗ್ಗ ಮಾಲ್ ಹಾಕ್ಯಾನ, ನಡೆಯಂಗಿಲ್ಲ ಅನ್ನಂಗಿಲ್ಲ, ಏನಿಲ್ಲ, ಎಲ್ಲ ಚಲೋ ನಡಿತೈತಿ. ಈಗ ತೆಗೆದು ಕುತ್ಕೊಂಡು ನಡೆಸರು ಇಲ್ಲೀಗ. ಮತ್ತು ಅಲ್ಲೇ ಹೊಕ್ಕಾನಂದ್ರೆ ಮತ್ತು ಇನ್ನು ಏನೇನೈತೆ ನೋಡೋಣ, ಬಂದಂದ್ರೆ ಏನಾರು ಯಾವುದಕ್ಕೆ ಮಾಡೋಣಂತ. ಎಷ್ಟು ದೊಡ್ಡದೈತಿ ನೋಡಿ ಅಂಗಡಿ, ಬೇಜಾರಾಗತ್ತೆ. ಅಣ್ಣ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡೋಣ, ಏನಾಗೋದಿಲ್ಲ, ಮಾರ್ತೈತಿ. ಯಾಕಂದ್ರೆ ಇದು ಅಂದ್ರೆ ಏನಂತಾರೆ, ಕೂಟಿಗಂದ್ರೂ ಕಾರ್ನರ್ ಸೈಟ್ನ್ಯಾಗ ಐತಲ್ಲ, ಹಾಗಾಗಿ ಸರ್ಕಲ್ಗೆ ಇದ್ದಂಗೆ ಇದು ಒಂಥರ ಓಣ್ಯಾಗ ಐತಂದ್ರೂ ಚಲೋ ನಡೀತೈತೆ ಅಂಗಡಿ. ಆದ್ರೆ ಮಾಡಾರಿಲ್ಲ ಅಷ್ಟ, ಅದ ಮುಖ್ಯ ಆಗಿರೋದು ಈಗ. ಮತ್ತು ಅವರಿಬ್ರು ಗಂಡ ಅಂತ ಇಲ್ಲೇ ಇರ್ತಾರಂತ, ಈಕಿ ಬರೋವರೆಗೂ, ನಿಹಾರಿಕ ಬರೋವರೆಗೂ ನಾವು ಹೋಗುಂಬರ್ರಿ ರಮೇಶ. ಮತ್ತು ನೋಡಪ್ಪ, ಯಾರು ಒಬ್ಬರು ಇತ್ತಂತ ಬಡ ನೋಡಿ ಮಾಡಿಸ್ಬಿಡು, ನಾವು ಹೋಗುಂಬರ್ರಿ. ಹ್ಞೂ ಅಪ್ಪ, ನಡ್ರಿ ಹೋಗಣ. ನಡ್ರಿ ಅದ ಅಂಗಡಿ ನೋಡ್ಬೇಕು. ಮತ್ತು ನೋಡಿದ್ದಿಲ್ಲ, ನೋಡೋಣ ಅಂತ ಬಂದ್ವಿ. ಬೇಷ್ ಐತೆ ಅಂಗಡಿ, ಜಗ್ಗು ಎಲ್ಲ ಇದ್ದಿದ್ದು ಎಲ್ಲರದು ಎಲ್ಲ ಒಟ್ಟಿಗೆ ಕುಂತಾನ. ನೋಡೋಣ ನಡ್ರಿ ರೀ. ನಾ ಅಂತೀನಿ, ನಾವು ಮತ್ತು ಸೌಜನ್ಯ ಆಗಲೇ ಮದುವೆಯಾಗಿ 6 ತಿಂಗಳಾಗೈತಿ. ಅವರು ಎಲ್ಲೆಲ್ಲೇ ಹೋಗಿ ಅಡ್ಡಾಡ್ಕೊಂಬರಕ್ಕೆ ಹೋಗ್ತೀನಿ ಏನೇನು ಅಂದರು, ಎಲ್ಲೂ ಓದಂಗೂ ಇಲ್ಲ. ಆಕಿನೂ ಯಾಕೆ ಬರೋವಳ್ಳು, ಒಂದಿಟ್ಟು ಹೋಗಿ ನೋಡ್ಕೊಂಬರ ನಾನು ಸೌಜನ್ಯನ. ಹ್ಞೂ ಬೇವ, ನಾನು ಅದ ಅನ್ಬೇಕು ಅಂದ್ ನೋಡು. ಹೆಂಗೂ ಈಗ ಉಕ್ಕಿವ ಹೋಗೋ ಬಂದಾಗ ಹೋಗ್ಬಿಡೋಣ. ಆಕಿನೂ ಅನ್ನಕತ್ತಿದ್ಲು, ಗೀತಾನು ಹೋಗ್ಬೇಕ್ರಿ ಹುಡುಗಿ ಹತ್ರ ಒಟ್ಟ ಹೋಗೇ ಅಲ್ಲ ಅಂತಂದು ಬುತ್ತಿಗಿತ್ತಿ ಮಾಡಿ ಕೊಡ್ತೀನಿ ಅಂದಿದ್ಲು. ಮತ್ತು ಹಂಗೆ ಹೋಗು ನಾನು. ಹೇಳಾದ್ರ ತಗೋ, ಹಿಂಗೆ ಹೋಗಿದ್ವಿ, ಹಿಂಗೆ ಗಂಗಾವತಿಗೆ ಹೋಗಿ ಬರೋ ಮುಂದಾಗ ಹಿಂಗೆ ಬಂದ್ವಿ ಅಂತಂದು, ಹಂಗೆ ಹೋಗಪ್ಪ ಅದು ಹಿಂಗೆ ಬಂದ್ವಿ ಅಂತ ಹೇಳಿ ಮಾತಾಡ್ಸ್ಕೊಂಡು ಹೋಗಂತ ತಗೋ. ಅಲ್ಲೇ ಏನ್ರಿ ಬೇಕಾರಾಗ ಅದು ಇದು ತಗೋರ. ನಿನ್ನೆ ಇಲ್ಲಿ ಗಂಗಾವತಿ ಒಳಗೆ ಬರೋ ಮುಂದಾಗ ನಾವು ಪೈನಾಪಲ್ಲು, ಕಲ್ಲಂಗಡಿ, ಆಮೇಲೆ ಎಂತೆಂಥವು ಹಣ್ಣು ಪಣ್ಣು ಬೇಯಿಸಿದ್ದು ನೋಡು, ಅವನ ಒಂದೊಂದು ಕೆಜಿ ತಗೊಂಬಿಡು. ಅದಕ್ಕಿಂತ ಹೆಚ್ಚಿಂದ ಏನೈತಿ, ಹಣ್ಣು ತಗ. ಖಾರ ಐತಾ ಹೆಂಗೆ ಕೈ ಅಂದ ಬಡ ಹೋದ್ರಾತ. ಅಷ್ಟು ಮಾಡಂಬಾರಪ್ಪ, ಆಕಿನೂ ಒಂದು ಮಾತಾಡ್ಸೋದಂಗೆ ಆಗತ್ತತ್ತಾಗ, ಅದು ಒಂದು ಚಿಂತೆ ಬಿಡುತ್ತೆ. ಆತ್ ಬೇವ, ಹಂಗೆ ಮಾಡೋಣ ನಡ್ರಿ. ಅಪ್ಪ ನೀವು ಹೇಳ್ಬರ್ರಿ, ನಾನು ಕಾರ್ ಆ ಕಡೆನೆಲ್ಲ ಬಿಟ್ಟು ಬಂದಿನಿ, ತೊಗೊಂಬರ್ತೀನಿ ಪಟ್ಟನ. ಆತಳಪ್ಪ, ನೀವು ತೊಗೊಂಬ. ಸುರೇಶ, ಸಂಗೀತ. ಅತ್ತೀರ ಬರ್ರಿ. ಇದು ಚೀಲಕ್ಕೆ ಏನೂ ಹಾಕಿಲ್ಲ ನೋಡ್ರಿ ನಾನು. ಅದ ಒಂದಿಷ್ಟು ಮತ್ತು ಖಾಲಿದೇನು ಐತಿರಿ ಅಂತಂದು, ಮತ್ತು ಹೆಂಗೂ ಅಂಗಡಿ ಕೊಡೋದಂತ ಆತಲ್ಲ, ಅದಕ್ಕೆ ಒಂದಿಷ್ಟು ಏನೇನ ಕಿರಾಣಿನ ಹಾಕಿನ್ರಿ. ಪುಟಾಣಿ, ಶೇಂಗಾ, ರವಾ, ಚಾಪುಡಿ ಅದೆಲ್ಲ ಚೀಲ ತುಂಬಿಟ್ಟಿನ್ರಿ. ತರ್ತೀನಿ ತಡ್ರಿ. ಇನ್ನೊಂಚೂರು ಏನ್ರ ಕೊಳ್ಳೇನ್ರಿ ಕಿರಾಣಿನ? ಕಿರಾಣಿ ಪರಾಣಿ ಯಾಕೆ ಕೊಡ್ಬೇಕಾ ತಂಗಿ? ನಾವು ಸೌಜನ್ಯನ ಹತ್ರ ಹೊಂಟಿದ್ವಿ ನಿಮ್ಮ ಅಣ್ಣನ ಮನೆಗೆ. ಓ, ಅಲ್ಲಿಗೆ ಹೊಂಟಿರೇನ? ಅಲ್ಲ ಹೋದ್ರಿ ತಗೋರಿ, ಕಾರ್ನಾಗ ಇಟ್ಟೋಗ್ರಿ. ಮತ್ತು ನೀವೀಗ ಕಾರ್ನಾಗ ಹೋಗ್ತೀರಾ, ನಮ್ಮ ಮನೆಗೂ ಒಂದಿಟ್ಟು ಕಿರಾಣಿ ಪರಾಣಿ ಕಟ್ಟಿಟ್ಟೀನಿ ಚೀಲದಾಗ. ನಿಮ್ಮ ಮನೆಗೆ ಒಂದಿಟ್ಟು ಆ ಚೀಲಕ್ಕೆ ಏನು ಹಾಕಿಲ್ರಿ, ಬೇರೆ ಚೀಲಕ್ಕೆ ಇದ್ರದ್ದು ಗೊಬ್ಬರ ಚೀಲದಂತ ತುಂಬಿನಿ. ನಿಮ್ಮ ಮನೆಗೆ ಒಂದಿಟ್ಟು ಕಿರಾಣಿ, ನಮ್ಮ ಮನೆಗೆ ಒಂದಿಟ್ಟು ಕಿರಾಣಿ. ಆ ಕಡೆಗೆ ಮತ್ತು ಗೀತಾನವ್ರು ಅವ್ರಿಗೂ ಆಗಲಿ ನಮ್ಮ ಮನೆಗೆ ಆಗತ್ತಂತಂದು ಎರಡದವು, ಎರಡೂ ಡಿಕ್ಕಿಯಾಗಿ ಇಟ್ಕಾರೆ. ಅಲ್ಲೇ ಇಟ್ಟಿರಿ. ಸೌಜನ್ಯನ ಮಾತಾಡ್ಸ್ಕೊಂಡು ಹೋಗೋ ಮುಂದೆ ಹಂಗೆ ಕಾರ್ನ ತೊಗೊಂಡೋಗ್ಬಿಡ್ರಿ. ತಡ್ರಿ ಹೇಳ್ತೀನಿ ಇವ್ರಿಗೆ ರೀ. ಮತ್ತೆ ಅಂಗಡಿ ಕೊಡೋದಂತಂದ್ರೆ ಮತ್ತೆ ಉಪಯೋಗ ಮಾಡ್ಕರಿ. ಚಾ ಪುಡಿ, ಸಬ್ಕಾರ ಪುಡಿ, ಸಬಕಾರ, ಮೈಗಚ್ಚ ಸಬಕಾರ, ಹಲ್ತಿಕ್ಕ ಪೇಸ್ಟು ಎಲ್ಲಾನು ಕೊಟ್ಬಿಡವ. ಹೂ ರೀ ಮಾವರ, ಈಗ ಏನೇನು ಬೇಕ್ರಿ ತಿಂಗಳ ಸಾಮಾನು ಹಂಗತ ಎಲ್ಲ ಹಾಕ್ಬಿಟ್ಟೇನ್ರಿ. ತಿಂಗಳಿಗೆ ಏನೇನು ಬೇಕು ರೇಷನ್ನಿಗೆ ಅಲ್ಲೋದ್ರೂ ನಾವು ತೊಗೊಂಡದ ರೊಕ್ಕ ಕೊಟ್ಟು, ಮತ್ತು ಈತ ತೆಗೆಯೋದು ಇಲ್ಲ ಅಂತ ನಾ ಬಾಗ್ಲ ಬಂದನು ಹೇಳಿದ್ರೆ ಅದು ತಗೋರಿ. ಅಟ್ಟೇನು ದುಡ್ದು ಬಾರ್ಲು ಬಿದ್ದಿದ್ದು ನಾನು ನೋಡೀನಿ. ಅದಕ್ಕೆ ಎಲ್ಲ ಕಿರಾಣಿನೂ ತೊಗೊಂಡಿನಿ ಈಗ. ಚಲೋ ಮಾಡಿ ಹೇಳವ, ಅಷ್ಟೇ ಮಾಡು. ಮತ್ತು ಮಾರದ ಅಂತಂದ್ರೆ ಮನೆಗೆ ಒಂದು ಯೂಸ್ ಆಗಲಿ. ಲೋ ಇಡು ನಡಿ, ಅವನು ಬಡ ಇಡು ಚೀಲನ ಹೋಗಿವ್ ನಾವು. ಹೊತ್ತಾಗ ತಿರುಗಿ ಕಾರ್ ತರಕ್ಕೆ ಬಂದ ನಾವು. ಹಾರ್ನ ಹಾಕ್ತಾ ನೋಡು, ಬಡ ತೊಂಬ ಅವನ್ನ. ಅಪ್ಪ ನೀವು ನಡ್ರಿ, ತೊಗೊಂಬಂದು ನಾ ಎಲ್ಲ ಇಡ್ತೀನಿ, ಎರಡೂ ತಂದು ಇಡ್ತೀನಿ. ಎರಡರೋಗೂ ಸೇಮ್ ಹಾಕ್ಯಾಳ. ನೀವು ಒಂದು ರಮೇಶರ ಮನ್ಯಾಗ ಇಳಿಸ್ರೆ, ಒಂದು ನಮ್ಮ ಮನೆಗೆ ಇಳಿಸ್ಬಿಡ್ರಿ. ಆತಾಳ ನಡಿಯ. ನಾ ಬರ್ತೀನಿ ನೋಡುವ. ಹುಷಾರಿ, ಮನೆ ಕಡೆ ಹುಷಾರಿರು ನೋಡು. ಏನಾಯ್ತು ಏನಿಲ್ಲ ಒಂದಿಟ್ಟು ಫೋನ್ ಮಾಡಿ ಹೇಳು. ಮತ್ತು ಅಂಗಡಿ ಕೊಡಲಿಲ್ಲ ಅಂದ್ರೆ ಏನಾಯ್ತು, ಮತ್ತು ಅವ್ರು ಬಿಟ್ಕೊಳ್ಳಿಲ್ಲ ಅಂದ್ರೆ ಮನ್ಯಾಗ ನಮ್ಮ ನಿಹಾರಿಕರ ಅತ್ತಿ ಮಾವ ಮತ್ತು ಇಲ್ಲೇ ಇರೋದಾತಂದ್ರೂ ಮಾಲ್ ತಂದು ಹಾಕ್ಸ್ಕೊಲ್ಲಕ್ಕ. ಅದು ಬಡ ಮಾರಲಿಲ್ಲ ಅಂದ್ರೆ ಎಲ್ಲ ಜೊಂಡಾಳಕ್ಕವು, ಅಕ್ಕಿ ಜೊಂಡಾಳಿ, ರವಾ ಜೊಂಡಾಳಿ, ಹಿಟ್ಟು ಜೊಂಡಾಳಿ ಹಾಕೋ. ಸುಮ್ಮನೆ ಅದಕ್ಕೆ ಉಪಯೋಗ ಮಾಡ್ಕೊಂತೀವಿ, ತೊಗೊಂಡೋಗಿ ಹೇಳ್ಬಿಡು. ಹಂಗೇನಾರ ಆತಂದ್ರೆ ಹೇಳಿ ಇದು ಮಾಡಿ ಬರ್ಲೇನ. ಹುಷಾರು ನೋಡು. ಬಂದ್ಬಿಡ್ರಿ ನಾಳೆ ಉಂಟುಂಟ್ಲಿ ಅವ್ರು ಬಂದ್ರಂದ್ರೆ ಏನು. ಹ್ಞೂ ಯವ್ವ ಆತು.
ನೋಡ್ರಿ ಮಾವರು ಪುಕ್ಷಟ್ಲೆ ಬರುತ್ತಂದ್ರ ಏನು ಬಿಡ್ಬೇಡವ ಪೇಸ್ಟು ಸೋಪು ಅಂತ ಹೆಂಗೆಲ್ಲ ಕಿರಾಣಿ ಅಂಗಡಿಗೆ ಲಿಸ್ಟ್ ತೊಗೊಂಡೋದವ್ರು ಹೇಳ್ತಾರಲ್ಲ ಹಂಗೆ ಹೇಳ್ತಾರೆ ಏಟ್ರ ಐತಾನೆ ಇವರಿಗೆ ರೊಕ್ಕ ಕೊಟ್ಟ ತೊಗೊಂಡೋಗೋದಾಗಿದ್ರೆ ಬದುಕ ಇರ್ತಿತ್ತ ಮತ್ತು ರೊಕ್ಕ ಕೊಟ್ಟು ತೊಗೊಂಡೋಗೋದೆಲ್ಲ ಮತ್ತೊಂದಲ್ಲ ಕಟ್ ಅಂತಾರೆ ಮುಟಿ. ನೀನು ಮತ್ತೆ ನಿನಗೆ ಅದಕ್ಕೆ ಇಷ್ಟು ಬದುಕಾಕತೈತಿ ಹಾ? ನೀನು ಮತ್ತೆ ನೀನು ರೊಕ್ಕ ಹಾಕಿನ ಹಾಕಿದ್ದು ರಮೇಶ್ ಅಲ್ಲ, ಅದ ಇದಕ್ಕನ ಅವರು ಅಷ್ಟು ಸಲೀಸಾಗಿ ಇವ್ರು ದುಡ್ದು ಬಾರ್ ಬೀಳೋದೈತಿ ಬಡ ಬಡ ಕೊಟ್ಟು ಕಳಿಸ್ರಿ ನಮಗಾರ ನಾವು ಉಪಯೋಗ ಮಾಡ್ಕೊಂತೀವಿ, ಇಲ್ಲಿ ಹುಳ ತಪ್ಪದ್ಲ ಅಂತ ಅಂದರ್ದಾಗ ಏನು ತಪ್ಪಿಲ್ಲ. ನಡಿ ತೊಂಬರಂಬ ಹಿಡ್ಕೊಂಡು ವಜ್ಜದವ್ ಎರಡು ಏನು ಹಂಗೆ ತುಂಬಿದಿ. ಅಲ್ಲ ಅಪ್ಪಗೆ ಏನಾರ ಅಪ್ಪಿ ತಪ್ಪಿ ಹಸಿರು ಚೀಲದಾಗಿರೋದು ನೀವು ತಗೋರಿ, ಬಿಳೆ ಚೀಲ ನಮ್ಮನಿಗೆ ಇಳಿಸ್ರಿ ಅಂದಿದ್ರ ಜಗಳದ ಮಾತಲ್ಲ ನೀನು ಮಾಡೋದು ಇಂಥವಲ್ಲ. ನೀವು ಇಂತಾರಂತ ನನಗೆ ಗೊತ್ತಿದ್ದ, ಅದಕ್ಕೆ ಎರಡು ಚೀಲಕ್ಕೂ ಸೇಮ ತುಂಬಿನಿ, ಯಾವ್ದು ಹೋದ್ರೂ ನಮ್ಮನಿಗೆ ಹೋಗುತ್ತಂತ ಹೇಳಿ. ಅಯ್ಯ ನೋಡ ಎಷ್ಟು ಚಂದ ಇದು ಮಾಡ್ಕೊಂಡಾರ ಹೊರಗೆ ಒಳಗೆ. ನಾನು ಓಪನಿಂಗಿಗೆ ಬಂದಿದ್ನಪ್ಪ, ಅವಾಗೇನು ಹಿಂಗೇನೋ ಇದ್ದಿದ್ದಿಲ್ಲ ಬಿಡು, ಈಗ ಭಾರಿ ಚಂದಾಗೈತೆ ನೋಡಿ ಮನಿ, ಭಾಳ ಚಂದಾಗೈತೆ ಕರೇನ. ಯವ್ವ ಈ ಬ್ಯಾಸ್ಗ್ಯಾಗ ಎಷ್ಟು ತಣ್ಣಗೈತೆ ನೋಡಿ ಇಲ್ಲಿ. ಸೌಜನ್ಯ ಮತ್ತು ಡಾಕ್ಟರ್ ಮನಿ ಹೆಂಗಿರ್ಬೇಕು? ಅದು ಡಾಕ್ಟರ್ ಮನಿ ಅನ್ನಂಗಾರ ಇತ್ತಂದೆ. ಇದು ನೋಡಿ ಹೇಗೈತಿ, ಭಾಳ ಅಂದ್ರೆ ಭಾಳ ಚಂದ ಐತಿ ಈಗ ಮನಿ. ಆಮೇಲೆ ಆ ಕಡೆ ಒಂದು ಕ್ವಾಣಿ ಕಾಣುತ್ತಲ್ಲ ಬಲಕ್ಕ, ಆ ಕ್ವಾಣಿ ಈಗ ಯಾರ ಪೇಷಂಟ್ ಬರ್ತಾರಲ್ಲ ಅವ್ರು ನೋಡಕ ಅತ್ತಗಂತನ ಕಟ್ಸ್ಕೊಂಡಾನ. ಇಲ್ಲೇ ಕುಂದ್ರಬೋದು, ನಿಂದ್ರಕ ಪೇಷಂಟ್ಗೂ ಗಾಳಿಗೆ ಚಲೋ ಆಗುತ್ತಂತಂದು ಮಾಡ್ಕೊಂಡಾನ. ಆದರೂ ಭಾಳ ಚಂದಾಗಿತ್ತು ಮನಿ ಮಾತ್ರ. ನೋಡಪ್ಪ ಭಾಳ ಚಂದಾಗೈತೆ ಕರೇನ. ಏ ಸುಕನ್ಯಾ, ಅಯ್ಯ ಅಮರ ಬರ್ರಿ ಒಳ ಬರ್ರಿ. ಆರಾಮದಿರಿ ಅನ್ನಾರ? ಹ್ಞೂ ರೀ, ನಾವು ಆರಾಮದೀವಿ ನೋಡ್ರಿ. ನೀವು ಆರಾಮದಿರಿ? ಆರಾಮದಿರಿ ಅಮರ, ಆರಾಮದಿರಿ ಅಜ್ಜರ? ನಾವು ಆರಾಮದೀವ್ರಿ. ನೀವ್ರಿ ಎಲ್ಲದಾರ್ರಿ ನಿಮ್ಮ ಮನಿಯರು? ಸೌಜನ್ಯ ವಿಕ್ರಮ್ ಎಲ್ಲೋಗ್ಯಾನ? ಅವ ಇದಕ್ಕೆ ಹೋಗ್ಯಾನ್ರಿ ದವಾಖಾನ್ಯಾಕ. ಅವ ಈಗ ಬರಂಗಿಲ್ರಿ, ಇದಕ್ಕೆ ಬರ್ತಾನ್ರಿ ಒಮ್ಮಾಕ್ಲೆ. ಉಣ್ಣಕ್ಕೂ ಬರುವಲ್ರಿ, ಈಗ ಪೇಷಂಟ್ ಏನೋ ಭಾಳ ಅದಾರಂತ. ಬ್ಯಾಸಿಗೊಂದಲ್ರಿ ಈಗ ಲೂಸ್ ಮೋಷನ್ನು ಅದು ಇದು ಅಂತಂದು ಭಾಳ ಜೋರು ಐತಿ, ಅದಕ್ಕೆ ಬಂದಿಲ್ಲ ಅವ. ಪೇಷಂಟ್ ಅದಾರ ಅಂತಂದು ಇವರು ತೋಟದಾಗ ಹೋಗ್ಯಾರ್ರಿ. ತೋಟದಾಗ ಹೋಗಿ ಒಂದಿಷ್ಟು ನೀರು ಪಾರು ಬಿಟ್ಟು ಬರ್ತಾರ. ಈಗ ಕಲ್ಲಂಗಡಿ ಹಾಕಿವ್ರಿ ನಾವು, ಅದಕ್ಕೆ ಅವನ್ನೆಲ್ಲ ಕಟಾವು ಮಾಡ್ಸಕತ್ತಾರೆ. ಮಾಡಿಸಿ ಮತ್ತು ಅಲ್ಲಿ ಕಳ್ಸೋದು. ಮೊದ್ಲಾದ್ರೆ ಕಲ್ಲಂಗಡಿಗೆ ನಮ್ಗೆ ಚಲೋ ಇತ್ತು ರೀ, ಅಲ್ಲಿ ಎಲ್ಲ ಇದು ಮಾಡಿ ಕಳಿಸ್ತಿದ್ವಿ. ಈಗ ದುಬೈಗೆ ಪಬಾಯಿಗೆ ಹೋಗಿದ್ದು ರೀ, ಅವು ಎಲ್ಲ ತೊಗೊಂಡೋಗಿದ್ರು ಇದ್ರಗಟ್ಲೆ ಬಾಸ್ಕೆಟ್ಗಟ್ಲೆ. ಈಗ ಏನು ಮಾಡೋಕ್ಕಾಗಿಲ್ಲ ರೀ, ಈಗ ಬೆಂಗಳೂರಿಗೋ ಮುಂಬೈಗೋ ಕಳಿಸ್ಬೇಕು, ಹಂಗಾಗೈತಿ ಈಗ. ಅವಾಗ ನಂಗಿಲ್ರಿ ವ್ಯಾಪಾರ ಕಲ್ಲಂಗಡಿದು ಭಾಳ ಕಮ್ಮಿ ಆಗೈತಿ. ಬರ್ರಿ ಕುಂದ್ರ ಬರ್ರಿ ಒಳ ಬರ್ರಿ ಹೋಗನ್. ಸೌಜನ್ಯ ಬೇ ತಂಗಿ ನೋಡಿಲ್ಲೇ, ನಿಮ್ಮ ಅಪ್ಪರು ನಿಮ್ಮ ಅಮ್ಮಾರು ಬಂದಾರ, ಬಾರ ಹೊರಗ. ಅಕ್ಕರ್ ಬರ್ಲಿಲ್ಲ. ಅದೇನಾತಂದ್ರೆ ಸುಕನ್ಯಾ, ನಾವು ನಿಹಾರಿಕನ್ನ ಮಾತಾಡ್ಸಕ್ ಹೋಗಿದ್ವಿ. ನಮ್ಮ ನಿಹಾರಿಕಾಗ ಈಗ 4ರಾಗ ಐತಂತ, ಅಂದ್ರೆ 3 ತುಂಬಿ 4ರಾಗ ಬಿದ್ದೈತಿ ಈಗ ದಮ್ದನೆ. ಅದಕ್ಕೆ ಹೋಗಿದ್ವಿ, ನಮಗೂ ಗೊತ್ತಿದ್ದಿದ್ದಿಲ್ಲ ವಿಷಯ, ಅಲ್ಲಿ ಹೋದ್ಮೇಲೆ ಗೊತ್ತಾತ. ಅದಕ್ಕೆ ಮತ್ತು ಆಕಿ ಅಲ್ಲೇ ಹೋಗಿದ್ಲಾ ನಮ್ಮ ಸಂಗೀತವ, ನಾವು ಹೋದ್ವಿ. ಅದು ಅವರು ಈಗ ಅಂಗಡಿ ಮಾಡಕತ್ತಿದ್ರು ನೋಡಲ್ಲ, ಗಂಗಾವತಿಗಿದ್ರಲ್ಲ. ಈಗ ಈಕಿ ಬಸ್ ಇರೋದಕ್ಕೆ ಆಗೋದಿಲ್ಲ ಕೆಲಸ ಅದು, ಅದಕ್ಕೆ ನಮ್ಮ ಊರಿಗೆ ಹೋಗ್ತೀವಿ ಅಂತ ಅನ್ನಂತಾತ ನಮ್ಮ ಅಳಿಯ ಸಂತೋಷ. ಅದಕ್ಕೆ ಅದು ಅಂಗಡಿ ಪಂಗಡಿ ನೋಡೋದು ಮಾಡೋದ್ರ ಸಂಬಂಧ ಹೋಗಿದ್ವಿ. ಅಲ್ಲಿ ಹೋಗಿ ಬರಕತ್ತಿದ್ವಲ್ಲ, ಈಕಿನೂ ಇವಾಗಲೇ 6-7 ತಿಂಗಳಾಯ್ತು, ಒಟ್ಟು ಮಾತಾಡ್ಸೇ ಇಲ್ಲ. ಅದಕ್ಕೆ ಹೋಗಿ ಮಾತಾಡ್ಸೋನು ಅಂತ ಬಂದು ನೋಡು. ಆರಾಮದಾಳಲ್ಲಕಿ, ಎಲ್ಲಿ ಕಾಣವಳ್ಳು ಬರೋವಳ್ಳು, ಏನು ಮಾಡತ್ತಾಳ ಆಕಿ? ಇಲ್ರಿ, ಒಳಗೆ ಅಡಿಗೆ ಗಿಡಿಗೆ ಏನ್ರ ಮಾಡಕತ್ತಾಳ ಏನ? ಬರ್ರಿ ಒಳಗೆ ಹೋಗೋಣ, ಇಲ್ಲೇ ನಿಂತಿರಲ್ಲ ನೀವು. ಇಲ್ಲ ಅಲ್ರಿ, ಇಲ್ಲೇ ಕುಂದ್ರಂಬರ್ರಿ, ಇಲ್ಲೇ ಚಲೋ ಗಾಳಿ ಐತಿ, ತಣ್ಣಗೆ ಅನ್ಸುತ್ತ, ಆರಾಮ್ ಇಲ್ಲೇ ಕುಂದ್ರಂಬರ್ರಿ. ಇದ್ಯಾಕ್ರಿ ಹಿಂಗತ ಪರತದಾಗ ನೀರು ಹಾಕಿ ಹೂವು ಕೇಳ? ಅದೇನ ಪ್ಯಾಷನ್ ಅಂತ್ರಿ, ಅದಕ್ಕೆ ಅಂದಂಗ. ಎಲ್ಲದಾರ ನಿಮ್ಮ ಅತ್ತಿಯಾರ ಸುಕನ್ಯಾ? ಅಯ್ಯ ಅವ್ರಿಗೆ ಈಗ ನಡೆಯಾಕ ಬರುವಲ್ರಿ, ಈಗ ಅವರು ಅಲ್ಲೇ ಕೋಣೆಗ ಇರ್ತಾರ, ಅಲ್ಲೇ ಹೋಗೋಣಂತ್ರಿ. ತಡ್ರಿ ಈಗ ಕರಿತೀನಿ, ಈಗ ಯಾಕೆ ಬರುವಳ್ಳ ಏನ? ಅಪ್ಪ ಯಾವಾಗ ಬಂದ್ರಿ? ಯಮ್ಮ ಅಜ್ಜ ಯಾವಾಗ ಬಂದ್ರಿ? ನಂಗೆ ಒಂದು ಫೋನು ಮಾಡಿಲ್ಲ, ಬರ್ತೀವಂತಂದು ನಾವು ಫೋನ್ ಮಾಡಿದ್ದೆ, ನೀವೇ ನಿಹಾರಿಕನ ಹತ್ರ ಹೋಗಿರಿ ಅಂತಂದ್ಲು. ಇಲ್ಲಿ ಬರೋ ವಿಷಯನ ಹೇಳಿಲ್ಲ ನೋಡ್ ನಂಗೆ ಅವ್ವ. ಅದ ಅಲ್ಲಿಂದ ಬರಕತ್ತಿದ್ವಲ್ಲ, ಹಂಗೆ ಬರೋ ಮುಂದಾಗನ ಡಿಸೈಡ್ ಮಾಡ್ಕೊಂಬಂದ್ವಿ. ಆರಾಮದಿಯಾ ಸೋಜು? ಹೆಂಗದೀವ? ಎದಕ್ಕೆ ಎಷ್ಟು ಕರೆದ್ರು ಬರ್ಲಿದ್ರಲ್ಲಿ, ಏನು ಮಾಡಕತ್ತಿದ್ದಿ? ಹೆಂಗದೀವ? ಆರಾಮದಿಯಾ? ಹ್ಞೂ ಅಪ್ಪ ಆರಾಮದೀನಿ. ಅಪ್ಪ ಅವು ಯಾಕೆ ಬರಲಿಲ್ಲ? ಬಂದಿದ್ದಿಲ್ಲವ ನಮ್ಮ ಜೊತೆಗೆ ಅಕ್ಕಿ. ನಾವು ಗಂಗಾವತಿಗೆ ಹೋಗಿದ್ದಿಲ್ಲ, ಹಂಗೆ ಹೋಗೋ ಬದ್ಲು ಹಿಂಗೆ ಬಂದ್ವಿ ನೋಡು. ನಿಮ್ಮ ಊರ್ ಮ್ಯಾಗ ಹಾಶ್ ಹೋದ್ರ ಅಂತಂದು ಬಂದ್ವಿ. ಒಂದಿಟ್ಟು ಸುತ್ತ ಅಷ್ಟು ಆಗತ್ತಾ, ಆದ್ರೂ ಮತ್ತೆ ನೀನು ಮಾತಾಡ್ಸ್ಕೊಂಡು ಹೋದಂಗೆ ಆಗತ್ತಂತ ಅಕ್ಕಿಗೂ ಇನ್ನೂ ಫೋನ್ ಸಮೇತ ಮಾಡಿ ಹೇಳಿಲ್ಲ ಅವು, ಹಂಗೆ ಇಲ್ಲಿಗೆ ಬಂದ್ವಿ. ಚಲೋ ಆಯ್ತು, ಕರೆನ ಖುಷಿ ಆಯ್ತು ನೀವು ಬಂದಿದ್ದು. ಅತ್ತಿಯರ ಯಾವಾಗ ಬಂದಿರಿ? ಅಯ್ಯ ಈಗ ಬಂದ್ರ ಯಾವ ತಂಗಿ? ಹೋಗು ಒಂದಿಟ್ಟು ಪಾನ್ಕ ಗಿನ್ಕ ಮಾಡೋಗು ತಣ್ಣಗ.
ಆ ಫ್ರಿಜ್ಜಿನ ನೀರು ಹಾಕ್ಬೇಡವಾ, ನಮಗೆ ಬಗೆಹರಿಯೋದಿಲ್ಲ. ಚಂದಾಗ ಹೊಸ ಗಡಿಗೆ ತಂದಿಟ್ಟು ನೋಡು, ತೊಳೆದು ಸ್ವಚ್ಛಗೆ ಅದಕ್ಕೆ ನೀರು ಹಾಕಿನಿ. ಅದ್ರಂಗೆ ಗಡಿಗೆ ತೊಗೊಂಡು ಚಂದಾಗ ಏಲಕ್ಕಿ ಜಜ್ಜಿ ಹಾಕಿ ಪಾನಕ ಮಾಡಿ ಅಷ್ಟು ಕುಡಿಯೋಣಂತ ಹೋಗು. ಇಲ್ಲ ಅಲ್ರಿ ಅತ್ತಿಯರ, ಗಡಿಗೆ ನೀರು ತಗೊಂಡ ಮಾಡ್ತೀನಿ. ಮತ್ತು ಈಗ ಇದು ಬ್ಯಾಸ್ಗೆ ಅಲ್ರಿ, ತಣ್ಣಗೆ ನೀರು ಕುಡಿಬೇಕನ್ಸತ್ರಿ. ಇಲ್ಲ ಅಂದ್ರೆ ನೀರ ರುಚಿ ಅಂತದಲ್ಲ, ಬಿಸಿವು. ಅದ್ರಾಗ ನೀರು ಜಗ್ಗು ಕುಡೀರಿ, ಬೆವಿತೀರಿ. ಮೈಯಾಗಿರೋ ಮಿನರಲ್ಸ್ ಅವು ಇವು ಎಲ್ಲ ಹೊಕ್ಕವಂತ ಡಾಕ್ಟರ್ ಹೇಳ್ತಾರ. ಅದ ನಿಮ್ಮ ಮಗ ಈಗ ನೀರು ಕುಡಿಯೋಕೋದ್ರೆ ರುಚಿ ಆಗಲ್ಲ. ಅದಕ್ಕೆ ತಗೋರಿ ಮಾಡ್ತೀನಿ.